ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಯಾರಿ ಕುಚ್ ಮಿರಾಕಲ್ ಬೈ ಥ್ರೆಡ್ಸ್. ಫ್ರೆಂಡ್ಸ್, ಒಂದು ಗ್ರ್ಯಾಂಡ್ ಬ್ರೈಡಲ್ ಸ್ಯಾರಿ ಕುಚ್ ಡಿಸೈನ್ನ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಈ ಡಿಸೈನಿಗೆ ನಾನು ಟುಲಿಪ್ ಜಪಾನ್ ಅವ್ರದ್ದು ನೀಡಲ್ ನಂಬರ್ 10 0.75 mm ತಗೊಳ್ತಾ ಇದ್ದೀನಿ. ಹಾಗೆ ಈ ಥರ ಬೀಡ್ಸ್ನ ತಗೊಳ್ತಾ ಇದ್ದೀನಿ. ನಿಮ್ಗೆ ಈ ಶೇಪೇ ಬೀಡ್ಸ್ ಬೇಕು ಅಂತ ಏನೂ ಇಲ್ಲ ಫ್ರೆಂಡ್ಸ್, ದೊಡ್ಡ ಬೀಡ್ಸ್ ಯಾವುದೇ ಆದ್ರೂ ನಡೆಯುತ್ತೆ. ಹಾಗೆ 7 ಎಳೆ ದಾರನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಫಸ್ಟು ಸ್ಯಾರಿನ ನಾವು ಸ್ಟಾರ್ಟ್ ಮಾಡೋದ್ರಿಂದ ರೈಟ್ ಸೈಡ್ ಎಡ್ಜಿಗೆ ನಾವು ಸ್ಯಾರಿನ ಸ್ಟಾರ್ಟ್ ಮಾಡಬೇಕು. ರೈಟ್ ಸೈಡ್ ಎಡ್ಜಿಗೆ ಕ್ರೋಶನ ಹಾಕಿ ಈ ಥರ ದಾರನ ಎಳ್ಕೋಬೇಕು. ಎಳ್ಕೊಂಡು 1 or 2 ನಾಟ್ನ ಮಾಡ್ಕೊಳ್ಳೋಣ. 2 ನಾಟ್ನ ಮಾಡ್ಕೊಳ್ತಾ ಇದ್ದೀನಿ. 2 ನಾಟ್ ಆದಮೇಲೆ ಸೇಮ್ ಹೋಲಿಗೆ ಕ್ರೋಶನ ಹಾಕಿ ದಾರನ ಎಳ್ಕೊಳ್ಳೋಣ. ಸೇಮ್ ಹೋಲಿಗೆ ನಾನು ಕ್ರೋಶನ ಹಾಕಿ ದಾರನ ಎಳ್ಕೊಳ್ತಾ ಇದ್ದೀನಿ. ದಾರನ ಎಳ್ಕೊಂಡು ಈಗ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ಸಿಂಗಲ್ ಲಾಕ್ ಆದಮೇಲೆ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ 2 ಟೈಮ್ಸು ಸಿಂಗಲ್ ಲಾಕ್ನ ಮಾಡ್ಕೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ. 2 ಟೈಮ್ಸ್ ಸಿಂಗಲ್ ಲಾಕ್ ಆದಮೇಲೆ 1 2 3 4 5 5 ಚೈನ್ಸ್ನ ಹಾಕ್ಕೊಂಡು ಸ್ಟ್ರೈಟಾಗಿ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೊಳ್ಳೋಣ. 5 ಚೈನ್ಸ್ನ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಎಗೇನ್ 5 ಚೈನ್ಸ್ನ ಹಾಕ್ಕೊಳ್ಳೋಣ. ಎಗೇನ್ 5 ಚೈನ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ ಸ್ಟ್ರೈಟಾಗಿ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. 2 ಟೈಮ್ಸು 5 ಚೈನ್ಸ್ ಆಗಿದೆ. ಈಗ ದಾರನ ಮೇಲ್ ಮಾಡಿ ಬೀಡನ್ನ ಇನ್ಸೆಟ್ ಮಾಡ್ಕೊಳ್ಳೋಣ. ಬೀಡ್ ಇನ್ಸೆಟ್ ಆದಮೇಲೆ ಬೀಡ್ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ ಲಾಕ್ ಆದಮೇಲೆ ನೋಡಿ ಈ ಥರ ಸ್ಟ್ರೈಟಾಗಿ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ಬಟ್ಟೆಗೆ ಲಾಕ್ನ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಎಗೇನ್ ಚೈನ್ಸ್ನ ಹಾಕ್ಕೋಬೇಕು. 1 2 3 4 5 5 ಚೈನ್ಸ್ನ ಹಾಕ್ಕೊಂಡು ನೋಡಿ ಸ್ಟ್ರೈಟಾಗಿ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು 1 ಪಾಯಿಂಟ್ ಒಳಗೆ ಈ ಥರ ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ ಎಗೇನ್ 5 ಚೈನ್ಸ್ನ ಹಾಕ್ಕೊಳ್ಳೋಣ. 1 2 3 4 5 5 ಚೈನ್ಸ್ ಆದಮೇಲೆ ಇದು ಅಷ್ಟೇ ಸ್ಟ್ರೈಟಾಗಿ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು 1 ಪಾಯಿಂಟ್ ಒಳಗೇ ಲಾಕ್ನ ಮಾಡ್ಕೋಬೇಕು. ಈಗ 2 ಟೈಮ್ಸು 5 ಚೈನ್ ಆಗಿದೆ. ಇನ್ನೊಂದ್ಸಲಿ 5 ಚೈನ್ಸ್ನ ಹಾಕ್ಕೊಳ್ಳೋಣ. 2 3 4 5 5 ಚೈನ್ಸ್ನ ಹಾಕ್ಕೊಂಡು ಸ್ಟ್ರೈಟಾಗಿ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು 1 ಪಾಯಿಂಟ್ ಒಳಗೇ ಲಾಕ್ನ ಮಾಡ್ಕೋಬೇಕು. ಸೊ ನಾನು ಸ್ಟಾರ್ಟಿಂಗಲ್ಲಿ 2 ಟೈಮ್ಸು 5 ಚೈನ್ನ ಹಾಕಿದ್ದೀನಿ. ಬೀಡ್ ಆದಮೇಲೆ 3 ಟೈಮ್ಸು 5 ಚೈನ್ನ ಹಾಕಿರೋದು. ಈಗ ದಾರನ ಮೇಲ್ ಮಾಡಿ ಬೀಡನ್ನ ಇನ್ಸೆಟ್ ಮಾಡ್ಕೊಳ್ಳೋಣ. ಬೀಡನ್ನ ಇನ್ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ ಇನ್ಸೆಟ್ ಆದಮೇಲೆ ಬೀಡ್ ಲಾಕ್ನ ಮಾಡ್ಕೋಬೇಕು. ಬೀಡ್ ಲಾಕ್ ಆದಮೇಲೆ ಸ್ಟ್ರೈಟಾಗಿ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಎಗೇನ್ 5 ಚೈನ್ಸ್ನ ಹಾಕ್ಕೊಳ್ಳಿ. 1 2 3 4 5 5 ಚೈನ್ಸ್ನ ಹಾಕ್ಕೊಂಡು ಸ್ಟ್ರೈಟಾಗಿ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಎಗೇನ್ 5 ಚೈನ್ಸ್ ಹಾಕ್ಕೋಬೇಕಾದ್ರೆ ಫ್ರೆಂಡ್ಸ್ ಬಟ್ಟೆ ಸುಕ್ಕಾಗದೇ ಇರೋ ರೀತಿಯಲ್ಲಿ ನೋಡಿಕೊಂಡು ನಾವು 5 ಚೈನ್ಸ್ನ ಹಾಕ್ಕೋಬೇಕು. ಯಾಕಂದರೆ ಸ್ಯಾರಿ ಸುಕ್ಕಾಗೋ ಚಾನ್ಸಸ್ ಇರುತ್ತೆ. ನಾವು ಫಸ್ಟು ಬೇಸ್ ಲೈನ್ನ ಯಾವ ರೀತಿ ಹಾಕ್ತೀವಿ ಅದ್ರ ಮೇಲೆ ನಮ್ಮದು ಮೇಲ್ಗಡೆ ಆರ್ಚ್ಗಳ ಡಿಸೈನ್ ಕೂರುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಯಾವಾಗಲೂ ನಾವು ಬೇಸ್ ಲೈನ್ನ ನೀಟಾಗಿ ಹಾಕ್ಕೋಬೇಕು. ಬೇಸ್ ಲೈನ್ ಫಿನಿಶಿಂಗು
ನೀಟಾಗಿ ಬರಬೇಕು. 1 2 3 4 5 5 ಚೈನ್ಸ್ನ ಹಾಕ್ಕೊಂಡು ಇದು ಅಷ್ಟೇ ಸ್ಟ್ರೈಟಾಗಿ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಈಗ ದಾರನ ಮೇಲ್ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಬೀಡ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ನ ಮಾಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ನೋಡಿ ಸ್ಟ್ರೈಟಾಗಿ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ಫಸ್ಟ್ ಸ್ಟೆಪ್ಪು ಇಷ್ಟೇ ಫ್ರೆಂಡ್ಸ್. ಸ್ಟಾರ್ಟಿಂಗಲ್ಲಿ 2 ಟೈಮ್ಸು 5 ಚೈನ್ಸ್ನ ಹಾಕ್ಕೋಬೇಕು. ಬೀಡ್ ಆದಮೇಲೆ 3 ಟೈಮ್ಸು 5 ಚೈನ್ಸ್ನ ಹಾಕ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲಿ ಮಾತ್ರ 2 ಟೈಮ್ಸು 5 ಚೈನ್ನ ಹಾಕಬೇಕು. ಬೀಡ್ ಆದಮೇಲೆ 3 ಟೈಮ್ಸು 5 ಚೈನ್ಸ್ನ ಹಾಕಬೇಕು. ಇದೇ ಥರ ಸ್ಯಾರಿ ಪೂರ್ತಿ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ನ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗಿದೆ. ಕೊನೆಯಲ್ಲೂ ಅಷ್ಟೇ ನಾನು 2 ಟೈಮ್ಸು 5 ಚೈನ್ನ ಹಾಕಿ ಕೊನೆಯಲ್ಲಿ 2 ಟೈಮ್ಸು ಸಿಂಗಲ್ ಕ್ರೋಶೆನ ಮಾಡಿ 2 ಚೈನ್ನ ಹಾಕಿ ದಾರನ ಟ್ರಿಮ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಸ್ಟೆಪ್ ಪೂರ್ತಿ ಕಂಪ್ಲೀಟ್ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಸ್ಟೆಪ್ನ ಹೇಗೆ ಹಾಕೋದು ಅಂತ ನೋಡೋಣ. ಸೆಕೆಂಡ್ ಸ್ಟೆಪ್ಪಿಗೆ ಮತ್ತೆ ನಾನು ಸೇಮ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಸ್ಟಾರ್ಟಿಂಗ್ ಎಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ ಅಲ್ವಾ ಅಲ್ಲಿಗೇ ಒಂದು ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ ನೆಕ್ಸ್ಟ್ ಈ 5 ಚೈನ್ ಏನು ಹಾಕಿದ್ದೀನಿ ಅಲ್ವಾ ಈ 5 ಚೈನಿಗೆ ಹೋಗಿ ಒಂದು ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ನ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಮತ್ತೆ ಅಗೇನ್ 5 ಚೈನ್ಸ್ನ ಹಾಕ್ಕೊಳ್ಳಿ. 1 2 3 4 5 5 ಚೈನ್ನ ಹಾಕ್ಬಿಟ್ಟು 5 ಚೈನ್ ಲಾಕ್ ಏನು ಮಾಡಿದ್ದೀನಿ ಅಲ್ವಾ ಆ ಲಾಕ್ ಮೇಲೇ ಲಾಕ್ನ ಮಾಡ್ಕೋಬೇಕು. 5 ಚೈನ್ ಲಾಕ್ ಆಗಿದೆ. ಈಗ 2 ಚೈನ್ಸ್ನ ಹಾಕ್ಕೊಳ್ಳೋಣ. 1 2 2 ಚೈನ್ಸ್ನ ಹಾಕ್ಕೊಂಡು ಈ 5 ಚೈನಿಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. 2 ಚೈನ್ನ ಹಾಕಿ 5 ಚೈನಿಗೆ ಲಾಕ್ ಮಾಡಿದ್ದೀನಿ. ಈಗ ಇಲ್ಲಿಂದನೇ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಬೀಡನ್ನ ಈ ಥರ ಬಗ್ಗಿಸ್ಬಿಟ್ಟು ಬೀಡ್ ಬ್ಯಾಕ್ ಸೈಡ್ ಇರೋ 7 ಎಳೆ ದಾರಕ್ಕೆ ಕ್ರೋಶನ ಹಾಕಿ ದಾರನ ಎಳ್ಕೊಳ್ಳಿ. ಈಗ ಕ್ರೋಶದ ಮೇಲೆ 3 ಲೂಪ್ ಇದೆ. 2ರಲ್ಲೊಂದು 2ರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಮತ್ತು ನೋಡಿ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಳ್ತಾ ಇದ್ದೀನಿ. ಬೀಡ್ ಬ್ಯಾಕ್ ಸೈಡ್ ಇರೋ ಥ್ರೆಡ್ಡಿಗೆ ಕ್ರೋಶನ ಹಾಕಿ ದಾರನ ಎಳ್ಕೋಬೇಕು. ಈಗ 3 ಲೂಪ್ ಆಗಿರುತ್ತೆ ಕ್ರೋಶದ ಮೇಲೆ. 2ರಲ್ಲೊಂದು 2ರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಮತ್ತು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಳ್ಳೋಣ. ಬೀಡ್ ಬ್ಯಾಕ್ ಸೈಡ್ ಇರೋ ಥ್ರೆಡ್ಡಿಗೆ ಕ್ರೋಶನ ಹಾಕಿ ದಾರನ ಎಳ್ಕೋಬೇಕು. ಈಗ 3 ಲೂಪ್ ಆಗಿರುತ್ತೆ. 2ರಲ್ಲೊಂದು 2ರಲ್ಲೊಂದು ಅಂದರೆ ಡಬಲ್ ಕ್ರೋಶೆನ ಮಾಡ್ತಾ ಇದ್ದೀವಿ. ಮತ್ತೆ ಒಂದು ಡಬಲ್ ಕ್ರೋಶೆ. ಬೀಡ್ ಬ್ಯಾಕ್ ಸೈಡ್ ಇರೋ ಥ್ರೆಡ್ಡು ಫುಲ್ ಫಿಲ್ ಆಗಬೇಕು. ಆ ರೀತಿಯಲ್ಲಿ ನಾವು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ನೀವು ಇಲ್ಲಿ ಬೇಕು ಅಂದರೆ ತ್ರಿಬಲ್ ಕ್ರೋಶೆನೂ ಮಾಡ್ಕೋಬೋದು ಫ್ರೆಂಡ್ಸ್. ಆರ್ಚ್ ಸ್ವಲ್ಪ ದೊಡ್ಡದಾಗಿ ಬೇಕು ಅನ್ನೋರು ತ್ರಿಬಲ್ ಕ್ರೋಶೆನೂ ಮಾಡ್ಕೋಬೋದು. ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಳ್ಳೋಣ. ಬೀಡ್ ಬ್ಯಾಕ್ ಸೈಡ್ ಇರೋ 7 ಎಳೆ ಥ್ರೆಡ್ಡಿಗೆ ಕ್ರೋಶನ ಹಾಕಿ ದಾರನ ಎಳ್ಕೊಳ್ಳಿ. ಈಗ 3 ಲೂಪ್ ಆಗಿದೆ. 2ರಲ್ಲೊಂದು 2ರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಳಿ. ಮತ್ತೆ ಒಂದು ಡಬಲ್ ಕ್ರೋಶೆ. ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡ್ರೆ ಅದು ಡಬಲ್ ಕ್ರೋಶೆ ಆಗುತ್ತೆ ಫ್ರೆಂಡ್ಸ್. 2 ಸಲ ದಾರ ತಗೊಂಡ್ರೆ ಅದು ತ್ರಿಬಲ್ ಕ್ರೋಶೆ ಆಗುತ್ತೆ. ಡಿಫ್ರೆನ್ಸ್ ಏನೂ ಇಲ್ಲ. 2 ಟೈಮ್ಸು ದಾರ ತಗೊಳ್ತೀವಿ. 4 ಲೂಪ್ ಇರುತ್ತೆ ಅಷ್ಟೇ ತ್ರಿಬಲ್ ಕ್ರೋಶೆಗೆ. ಒಟ್ಟು ನಾನಿಲ್ಲಿ 1 2 3 4 5 6 7 8 9 10 11 ಡಬಲ್ ಕ್ರೋಶೆನ ಮಾಡಿದ್ದೀನಿ. ಇದು 12ನೇ ಡಬಲ್ ಕ್ರೋಶೆ. ಮತ್ತು ಒಂದು 13 ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಆರ್ಚ್ ಕಂಪ್ಲೀಟ್ ಆಗಲಿಕ್ಕೆ ಒಟ್ಟು 13 ಡಬಲ್ ಕ್ರೋಶೆ ಬೇಕಾಯಿತು. 13 ಡಬಲ್ ಕ್ರೋಶೆ ಆದಮೇಲೆ ಈ 5 ಚೈನ್ ಹಾಕಿದ್ದೀನಿ ಅಲ್ವಾ ಈ 5 ಚೈನಿಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. 5 ಚೈನಿಗೆ ಒಂದು ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ನ ಮಾಡ್ಕೊಳ್ಳೋಣ. ಸಿಂಗಲ್ ಲಾಕ್ ಆದಮೇಲೆ 1 2 2 ಚೈನ್ಸ್ನ ಹಾಕ್ಕೊಂಡು 5 ಚೈನ್ ಲಾಕ್ ಮಾಡಿದ್ದೀವಿ ಅಲ್ವಾ ಆ ಲಾಕ್ ಮೇಲೇ ಲಾಕ್ನ ಮಾಡ್ಕೋಬೇಕು. ನೋಡಿ ನಮಗೆ ಆರ್ಚ್ ಈ ಥರ ಬರುತ್ತೆ. ಇನ್ನೂ ಸ್ವಲ್ಪ ದೊಡ್ಡ ಆರ್ಚ್ ಬೇಕು ಅಂದರೆ ತ್ರಿಬಲ್ ಕ್ರೋಶೆನೂ ಮಾಡ್ಕೋಬೋದು ಫ್ರೆಂಡ್ಸ್.
ಮತ್ತು ಈಗ 5 ಚೈನ್ನ ಹಾಕ್ಕೊಳ್ಳೋಣ. 1 2 3 4 5 ಮತ್ತು 5 ಚೈನ್ನ ಹಾಕ್ಕೊಂಡು ಈ 5 ಚೈನ್ ಲಾಕ್ ಮಾಡಿದ್ದೀನಿ ಅಲ್ವಾ, ಆ ಲಾಕ್ ಮೇಲೇ ಲಾಕ್ನ ಮಾಡ್ಕೊಳ್ಳೋಣ. ಈಗ 2 ಚೈನ್ಸ್ನ ಹಾಕ್ಕೊಳ್ಳೋಣ. 2 ಚೈನ್ಸ್ನ ಹಾಕ್ಕೊಂಡು ಈ 5 ಚೈನಿಗೆ ಹೋಗಿ ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ನ ಮಾಡ್ಕೋಬೇಕು. 5 ಚೈನಿಗೆ ಒಂದು ಸಿಂಗಲ್ ಕ್ರೋಶೆನ ಮಾಡಿಕೊಂಡು ಈಗ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಬೀಡನ್ನ ಈ ಥರ ಬಗ್ಗಿಸ್ಬಿಟ್ಟು ಬೀಡ್ ಬ್ಯಾಕ್ ಸೈಡ್ ಇರೋ 7 ಎಳೆ ಥ್ರೆಡ್ಡಿಗೆ ಕ್ರೋಶನ ಹಾಕಿ ದಾರನ ಎಳ್ಕೊಳ್ಳಿ. ಈಗ 3 ಲೂಪ್ ಆಗಿದೆ. 2ರಲ್ಲೊಂದು 2ರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಮತ್ತು ಬೀಡ್ ಬ್ಯಾಕ್ ಸೈಡ್ ಇರೋ ಥ್ರೆಡ್ಡಿಗೆ ಕ್ರೋಶನ ಹಾಕಿ ದಾರನ ಎಳ್ಕೊಳ್ಳಿ. 3 ಲೂಪ್ ಆಗಿರುತ್ತೆ. 2ರಲ್ಲೊಂದು 2ರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಮತ್ತೆ ಒಂದು ಡಬಲ್ ಕ್ರೋಶೆ. ಬೀಡ್ ಬ್ಯಾಕ್ ಸೈಡ್ ಇರೋ ಥ್ರೆಡ್ ಫುಲ್ಲು ಫಿಲ್ ಆಗಬೇಕು ಫ್ರೆಂಡ್ಸ್. ಆ ರೀತಿಯಲ್ಲಿ ಡಬಲ್ ಕ್ರೋಶೆನ ಮಾಡ್ಕೊಳ್ಳಿ. ನನಗೆ 13 ಡಬಲ್ ಕ್ರೋಶೆ ಬೇಕಾಯಿತು. ನೀವು ಯಾವ ಸೈಜ್ ಬೀಡ್ಸ್ ತಗೊಂಡಿರ್ತೀರಾ ಅದ್ರ ಮೇಲೆ ಡಿಪೆಂಡು ಫ್ರೆಂಡ್ಸ್, ನಿಮಗೆ ಎಷ್ಟು ನಂಬರ್ ಆಫ್ ಡಬಲ್ ಕ್ರೋಶೆ ಬೇಕಾಗುತ್ತೆ ಅಂತ. ಸೊ ನೀವು ಚಿಕ್ಕ ಬೀಡ್ ತಗೊಂಡಿದ್ರೆ ಸ್ವಲ್ಪ 10 11 ಆ ಥರ ಬೇಕಾಗುತ್ತೆ. ಇನ್ನು ನಾನು ತೊಗೊಂಡಿರೋ ಬೀಡ್ಗಿಂತ ದೊಡ್ಡ ಸೈಜ್ ಬೀಡ್ ತೊಗೊಂಡಿದ್ರೆ 14 15 ಆ ಥರನೂ ಆಗುತ್ತೆ. ನೋಡಿಕೊಂಡು ಬೀಡ್ ಬ್ಯಾಕ್ ಸೈಡ್ ಇರೋ ಥ್ರೆಡ್ ಫಿಲ್ ಆಗಬೇಕು. ಆ ರೀತಿಯಲ್ಲಿ ಡಬಲ್ ಕ್ರೋಶೆನ ಮಾಡ್ಕೊಳ್ಳಿ. ಅಂದರೆ ಸ್ಟಾರ್ಟಿಂಗಲ್ಲಿ ಎಷ್ಟು ನಂಬರ್ ಆಫ್ ಡಬಲ್ ಕ್ರೋಶೆನ ಹಾಕಿರ್ತೀರೋ ಎಲ್ಲ ಆರ್ಚ್ಗಳಿಗೂ ಅಷ್ಟೇ ನಂಬರ್ ಆಫ್ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಒಟ್ಟು ನಾನಿಲ್ಲಿ 1 2 3 4 5 6 7 8 9 10 11 ಮಾಡಿದ್ದೀನಿ. ಇದು 12ನೇ ಡಬಲ್ ಕ್ರೋಶೆ ಮತ್ತು 13ನೇ ಡಬಲ್ ಕ್ರೋಶೆ. ಒಟ್ಟು 13 ಡಬಲ್ ಕ್ರೋಶೆ ಫಿಲ್ ಆಯಿತು. 13 ಡಬಲ್ ಕ್ರೋಶೆ ಆದಮೇಲೆ ನೆಕ್ಸ್ಟು 5 ಚೈನಿಗೆ ಹೋಗಿ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶೆ ಆದಮೇಲೆ 2 ಚೈನ್ಸ್ನ ಹಾಕ್ಕೊಂಡು ನೆಕ್ಸ್ಟು 5 ಚೈನ್ ಲಾಕ್ ಮಾಡಿದ್ದೀವಿ ಅಲ್ವಾ, ಆ ಲಾಕ್ ಮೇಲೇ ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ ಅಗೇನ್ 5 ಚೈನ್ಸ್ನ ಹಾಕ್ಕೊಳ್ಳೋಣ. 5 ಚೈನ್ಸ್ ಲಾಕ್ ಏನು ಮಾಡಿದ್ದೀನಿ ಅಲ್ವಾ, ಆ ಲಾಕ್ ಮೇಲೇ ಲಾಕ್ನ ಮಾಡ್ಕೊಳ್ಳೋಣ. ಸೊ ಇಷ್ಟೇ ಫ್ರೆಂಡ್ಸ್, ಸೆಕೆಂಡ್ ಸ್ಟೆಪ್ಪು ತುಂಬಾ ಈಸಿಯಾಗಿದೆ. ಇದೇ ಥರ ನಾವು ಸ್ಯಾರಿ ಪೂರ್ತಿ ಕಂಪ್ಲೀಟ್ ಮಾಡ್ಕೋಬೇಕು. ನಾನು ಇಲ್ಲಿ ಒಂದು ಸ್ವಲ್ಪ ಡಿಸೈನ್ನ ಹಾಕಿಬಿಟ್ಟು ಥರ್ಡ್ ಸ್ಟೆಪ್ನ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ನಾನಿಲ್ಲಿ ಒಂದು ಸ್ವಲ್ಪ ಡಿಸೈನ್ನ ಮಾಡಿದ್ದೀನಿ. ನೆಕ್ಸ್ಟು ಥರ್ಡ್ ಸ್ಟೆಪ್ನ ಹೇಗೆ ಹಾಕೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಥರ್ಡ್ ಸ್ಟೆಪ್ಪಿಗೆ ಥ್ರೆಡ್ ಒಳಗಡೆ ಬೀಡ್ಸ್ನ ಪೋಣಿಸ್ಕೊಂಡಿದ್ದೀನಿ. ಎಮ್ಮಿಂಗ್ ನೀಡಲಿಂದ ಈ ಬೀಡನ್ನ ಪೋಣಿಸ್ಕೋಬೇಕು ಫ್ರೆಂಡ್ಸ್. ಈಗ ಡಿಸೈನ್ನ ಹೇಗೆ ಮಾಡೋದು ಅಂತ ನೋಡೋಣ. ಕೊನೆ ತುದಿಲಿ ಈ ಥರ ಗಂಟನ್ನ ಕಟ್ಕೋಬೇಕು. ಸೆಕೆಂಡ್ ಸ್ಟೆಪ್ಪಲ್ಲಿ ಸ್ಟಾರ್ಟಿಂಗ್ ಲಾಕ್ ಮಾಡ್ಕೊಂಡಿದ್ವಿ ಅಲ್ವಾ, ಆ ಲಾಕ್ ಮೇಲ್ಗಡೆನೆ ಲಾಕ್ನ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ನೆಕ್ಸ್ಟು ಲಾಕ್ ಮಾಡ್ಕೊಂಡಿದ್ದೀವಿ ಅಲ್ವಾ ಸೆಕೆಂಡ್ ಸ್ಟೆಪ್ಪಲ್ಲಿ 2ನೇ ಲಾಕು, ಆ ಲಾಕ್ ಮೇಲ್ಗಡೆನೆ ಲಾಕ್ನ ಮಾಡ್ಕೋಬೇಕು. ಸೊ 2 ಟೈಮ್ಸ್ ಲಾಕ್ ಆಗಿದೆ. ಈಗ ಚೈನ್ಸ್ನ ಹಾಕ್ಕೊಳ್ಳೋಣ. 1 2 3 4 5 5 ಚೈನ್ಸ್ನ ಹಾಕ್ಕೊಂಡು ಈ 5 ಚೈನ್ ಏನು ಲಾಕ್ ಮಾಡಿದ್ದೀನಿ ಅಲ್ವಾ, ಆ 5 ಚೈನ್ ಲಾಕ್ ಮೇಲೇ ಲಾಕ್ನ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಈಗ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಈ 2 ಚೈನ್ಸ್ನ ಸ್ಕಿಪ್ ಮಾಡಬೇಕು. ಸ್ಟಾರ್ಟಿಂಗಲ್ಲಿ ಡಬಲ್ ಕ್ರೋಶೆ ಮಾಡಿರೋ ಮೇಲ್ಗಡೆ ಹೋಲ್ ಇದೆ ನೋಡಿ, ಇಲ್ಲಿ ಕಾಣಿಸ್ತಿದೆ ಅಲ್ವಾ, ನೋಡಿ ಇಲ್ಲಿ ಸ್ಟಾರ್ಟಿಂಗ್ ಡಬಲ್ ಕ್ರೋಶೆ ಮೇಲ್ಗಡೆ ಹೋಲು ಇಲ್ಲಿ ಕಾಣಿಸ್ತಿದೆ ನೋಡಿ, ಇಲ್ಲಿ ಕ್ರೋಶೆ ಇಟ್ಟು ತೋರಿಸ್ತೀನಿ. ಈ ಡಬಲ್ ಕ್ರೋಶೆ ಮೇಲ್ಗಡೆ ಹೋಲಿಗೆ ಹೋಗಿ ಕ್ರೋಶನ ಹಾಕಿ ದಾರನ ಎಳ್ಕೋಬೇಕು. ಈಗ 3 ಲೂಪ್ ಆಗಿದೆ. ಇಲ್ಲೂ ಅಷ್ಟೇ ಡಬಲ್ ಕ್ರೋಶೆನ ಮಾಡಬೇಕು. 2ರಲ್ಲೊಂದು 2ರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಈಗ ಒಂದು ಬೀಡನ್ನ ಎಳ್ಕೊಂಡು ಕ್ರೋಶದ ಮೇಲೆ ಒಂದ್ಸರಿ ದಾರ ತಗೊಳ್ಳೋಣ. ಸೇಮ್ ಹೋಲಿಗೆನೆ ನಾನೀಗ ಡಬಲ್ ಕ್ರೋಶೆ ಮಾಡಿದ್ದೀನಿ ಅಲ್ವಾ, ಸೇಮ್ ಹೋಲಿಗೆನೆ ಕ್ರೋಶನ ಹಾಕಿ ದಾರನ ಎಳ್ಕೊಳ್ಳಿ. ಈ ಬ್ಯಾಕ್ ಸೈಡ್ ಇರೋ ಬೀಡನ್ನ ಈ ಥರ ಫ್ರಂಟಿಗೆ ಎಳ್ಕೊಂಡು ಇಲ್ಲೂ ಅಷ್ಟೇ ಡಬಲ್ ಕ್ರೋಶೆನ 2ರಲ್ಲೊಂದು
ಎಗೇನ್ ಎರಡರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಆದಮೇಲೆ ಈಗ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲ್ಗಡೆ ಹೋಲಿದೆ ನೋಡಿ ಅದ್ರ ಪಕ್ಕದಲ್ಲಿ ಅಲ್ಲಿಗೆ ಕ್ರೋಶನ ಹಾಕಿ ದಾರನ ಎಳ್ಕೊಳ್ಳಿ. ಈಗ 3 ಲೂಪ್ ಆಗಿದೆ. ಎರಡರಲ್ಲೊಂದು ಎರಡರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಳಿ. ಈಗ ಒಂದು ಬೀಡನ್ನ ಎಳ್ಕೊಂಡು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಸೇಮ್ ಹೋಲಿಗೆನೆ ಈಗೇನು ಡಬಲ್ ಕ್ರೋಶೆ ಮಾಡಿದ್ದೀನಿ ಅಲ್ವಾ ಸೇಮ್ ಹೋಲಿಗೆನೆ ಕ್ರೋಶನ ಹಾಕಿ ದಾರನ ಎಳ್ಕೋಬೇಕು. ಈ ಬ್ಯಾಕ್ ಸೈಡ್ ಇರೋ ಬೀಡನ್ನ ಈ ಥರ ಮುಂದಕ್ಕೆ ದಬ್ಬಿಟ್ಟು ಎರಡರಲ್ಲೊಂದು ಎರಡರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಮತ್ತು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಳ್ಳೋಣ. ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲ್ಗಡೆ ಹೋಲಿಗೆ ಹೋಗಿ ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಈಗ ಒಂದು ಬೀಡನ್ನ ಇನ್ಸೆಟ್ ಮಾಡ್ಕೊಳ್ಳೋಣ, ಎಳ್ಕೊಳ್ಳೋಣ. ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಸೇಮ್ ಇವಾಗ ಡಬಲ್ ಕ್ರೋಶೆ ಮಾಡಿದ್ದೀನಿ ಅಲ್ವಾ ಸೇಮ್ ಹೋಲಿಗೆ ಹೋಗಿ ದಾರನ ಎಳ್ಕೊಳ್ಳಿ. ಈಗ ಬ್ಯಾಕ್ ಸೈಡ್ ಇರೋ ಬೀಡನ್ನ ಫ್ರಂಟಿಗೆ ಎಳ್ಕೊಂಡು ಡಬಲ್ ಕ್ರೋಶೆನ ಮಾಡ್ಕೊಳ್ಳಿ. ನಾವಿಲ್ಲಿ ಒಂದೊಂದು ಡಬಲ್ ಕ್ರೋಶೆ ಹೋಲಲ್ಲೂ ಎರಡೆರಡು ಡಬಲ್ ಕ್ರೋಶೆನ ಮಾಡ್ತಾ ಇದ್ದೀವಿ. ಒಂದ್ಸಲಿ ಬೀಡ್ ಹಾಕಿ ಡಬಲ್ ಕ್ರೋಶೆನ ಮಾಡ್ಕೊಳ್ಬೇಕು, ಒಂದ್ಸಲಿ ವಿತೌಟ್ ಬೀಡನ್ನ ಮಾಡ್ಕೋಬೇಕು. ಆದರೆ ಒಂದೊಂದು ಡಬಲ್ ಕ್ರೋಶೆ ಮೇಲ್ಗಡೆ ಹೋಲಲ್ಲೂ ಎರಡೆರಡು ಡಬಲ್ ಕ್ರೋಶೆನ ಮಾಡ್ತಾ ಇರೋದು ಫ್ರೆಂಡ್ಸ್. ಮತ್ತೆ ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಡಬಲ್ ಕ್ರೋಶೆ ಆದಮೇಲೆ ಒಂದು ಬೀಡನ್ನ ಎಳ್ಕೋಬೇಕು. ಮತ್ತು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೋಬೇಕು. ಸೇಮ್ ಹೋಲಿಗೆನೆ ಕ್ರೋಶನ ಹಾಕಿ ದಾರನ ಎಳ್ಕೋಬೇಕು. ಬ್ಯಾಕ್ ಸೈಡ್ ಇರೋ ಬೀಡನ್ನ ಫ್ರಂಟಿಗೆ ಎಳ್ಕೊಂಡು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ನೋಡಿ ಸೇಮ್ ಒಂದೊಂದು ಹೋಲಲ್ಲಿ ಒಂದೊಂದು ಡಬಲ್ ಕ್ರೋಶೆ ಮೇಲ್ಗಡೆ ಹೋಲಲ್ಲಿ ಎರಡೆರಡು ಡಬಲ್ ಕ್ರೋಶೆನ ಮಾಡ್ತಾ ಇದ್ದೀನಿ. ಒಂದು ಹಾಗೇನೆ ಡಬಲ್ ಕ್ರೋಶೆ ಮಾಡಬೇಕು, ಒಂದು ಬೀಡನ್ನ ಎಳ್ಕೊಂಡು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಮತ್ತೆ ಒಂದು ಡಬಲ್ ಕ್ರೋಶೆ. ಈಗ ಬೀಡ್ ಇಲ್ಲದೆ ಒಂದು ಡಬಲ್ ಕ್ರೋಶೆ ಆಗಿದೆ. ಈಗ ಬೀಡ್ ಹಾಕಿ ಒಂದು ಡಬಲ್ ಕ್ರೋಶೆನ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಬೆಲ್ಲೈಕನ್ನ ಒತ್ತಿ ಆಲ್ ಅನ್ನೋ ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ಬಿಡೋ ವಿಡಿಯೋ ಫಸ್ಟ್ ನಿಮಗೆ ತಲುಪುತ್ತೆ ಫ್ರೆಂಡ್ಸ್. ನೋಡಿ ಇದೇ ಥರ ಆರ್ಚ್ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಆರ್ಚ್ ಪೂರ್ತಿ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ನೆಕ್ಸ್ಟು 5 ಚೈನ್ ಲಾಕ್ ಏನು ಮಾಡ್ಕೊಂಡಿದ್ದೀವಿ ಅಲ್ವಾ, ನೆಕ್ಸ್ಟು 2 ಚೈನ್ನ ಹಾಕಿಬಿಟ್ಟು ಲಾಕ್ ಮಾಡ್ಕೊಂಡಿದ್ವಿ ಅಲ್ವಾ ಸೆಕೆಂಡ್ ಸ್ಟೆಪ್ಪಲ್ಲಿ, ಆ ಲಾಕ್ ಮೇಲೇ ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ ಎಗೇನ್ 5 ಚೈನ್ಸ್ನ ಹಾಕ್ಕೊಳ್ಳೋಣ. 1 2 3 4 5 5 ಚೈನ್ಸ್ನ ಹಾಕ್ಕೊಂಡು ನೆಕ್ಸ್ಟು 5 ಚೈನ್ ಏನು ಲಾಕ್ ಮಾಡ್ಕೊಂಡಿದ್ದೀನಿ ಅಲ್ಲ ಆ ಲಾಕ್ ಮೇಲೇ ಲಾಕ್ನ ಮಾಡ್ಕೊಳ್ಳೋಣ. ಈಗ ಇಲ್ಲಿಂದನೇ ಡಿಸೈನ್ಸ್ನ ಸ್ಟಾರ್ಟ್ ಮಾಡಬೇಕು. ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಳ್ಳೋಣ. ನೆಕ್ಸ್ಟು ಡಬಲ್ ಕ್ರೋಶೆ ಮೇಲ್ಗಡೆ ಹೋಲಿದೆ ನೋಡಿ, ಈ 2 ಚೈನ್ಸ್ ಹಾಕಿರೋದನ್ನ ಸ್ಕಿಪ್ ಮಾಡಿಬಿಟ್ಟು ನೆಕ್ಸ್ಟು ಸ್ಟಾರ್ಟಿಂಗ್ ಡಬಲ್ ಕ್ರೋಶೆ ಮೇಲ್ಗಡೆ ಹೋಲಿಗೆ ಹೋಗಿ ದಾರನ ಎಳ್ಕೊಳ್ಳಿ. ಈಗ 3 ಲೂಪ್ ಆಗಿದೆ. ಎರಡರಲ್ಲೊಂದು ಎರಡರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಳಿ. ಈಗ ಒಂದು ಬೀಡನ್ನ ಎಳ್ಕೊಂಡು ಸೇಮ್ ಹೋಲಿಗೆನೇ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಮತ್ತೆ ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಈಗ ಪಕ್ಕದಲ್ಲೇ 2 ಟೈಮ್ಸ್ ಒಂದೇ ಒಂದು ಹೋಲಲ್ಲಿ 2 ಟೈಮ್ಸ್ ಡಬಲ್ ಕ್ರೋಶೆ ಆಗಿದೆ. ಈಗ ಮತ್ತೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲ್ಗಡೆ ಹೋಲಿಗೆ ಹೋಗಿ ದಾರನ ಎಳ್ಕೊಳ್ಳಿ. 3 ಲೂಪ್ ಆಗಿರುತ್ತೆ. ಎರಡರಲ್ಲೊಂದು ಎರಡರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಳಿ. ಈಗ ಒಂದು ಬೀಡನ್ನ ಎಳ್ಕೊಂಡು ಹಾಗೇ ಸೇಮ್ ಹೋಲಿಗೆನೆ ಒಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಒಂದು ಬೀಡ್ ಹಾಕಿ ಡಬಲ್ ಕ್ರೋಶೆ ಮಾಡಬೇಕು, ಒಂದು ವಿತೌಟ್ ಬೀಡ್ ಡಬಲ್ ಕ್ರೋಶೆನ ಮಾಡ್ಕೋಬೇಕು ಫ್ರೆಂಡ್ಸ್. ಒಂದೊಂದು ಡಬಲ್ ಕ್ರೋಶೆ ಮೇಲ್ಗಡೆ ಹೋಲಲ್ಲೂ ಎರಡೆರಡು ಡಬಲ್ ಕ್ರೋಶೆನ ಮಾಡಬೇಕು. ಇದೇ ಥರ ಸ್ಯಾರಿ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ಳೋಣ. ನಾನು ಈ 3rd ಸ್ಟೆಪ್ ಆದಮೇಲೆ ಯಾವ ರೀತಿ ಕಾಣಿಸ್ತಿದೆ ಅಂತ ತೋರಿಸ್ತೀನಿ. ಡಿಸೈನ್ ಪೂರ್ತಿ ಕಂಪ್ಲೀಟ್ ಆಗಿದೆ. ಇಲ್ಲಿ ಏನು 5 ಚೈನ್ ಹಾಕಿದ್ದೀನೋ ಇಲ್ಲಿಗೆ ಬಂದು ಕುಚ್ಚನ್ನ ಕಟ್ಟಬೇಕು ಅಂತ ಕೊನೆಯಲ್ಲಿ ಲಾಕ್ ಮೇಲೇ ಲಾಕ್ನ ಮಾಡಿಕೊಂಡು 2 ಚೈನ್ನ ಹಾಕ್ಬಿಟ್ಟು ದಾರನ ಟ್ರಿಮ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಆರ್ಚ್ ಸಹ ಒಂಚೂರು ಸ್ಟಿಫಾಗಿರುತ್ತೆ ಫ್ರೆಂಡ್ಸ್, ಒಂಚೂರು ಅಲ್ಲಾಡೋದಿಲ್ಲ, ತುಂಬಾ ಚೆನ್ನಾಗಿದೆ. ಇಲ್ಲಿ ಏನು 5 ಚೈನ್ ಹಾಕಿದ್ದೀನೋ ಇಲ್ಲಿ ಕುಚ್ಚನ್ನ ಕಟ್ಕೋಬೇಕು. ನನ್ನ ಹತ್ರ ಕುಚ್ಚನ್ನ ಕಟ್ಟಿರೋ ವಿಡಿಯೋ ಡಿಲೀಟ್ ಆಗಿದೆ ಫ್ರೆಂಡ್ಸ್. ಸೊ ನೀವು ಕುಚ್ಚನ್ನ ಕಟ್ಬಿಟ್ಟು
ಡಿಸೈನ್ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ. ತುಂಬಾ ಗ್ರ್ಯಾಂಡಾಗಿರುತ್ತೆ ಫ್ರೆಂಡ್ಸ್. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇದಕ್ಕೆ ನಾವು ಚಾರ್ಜಸ್ ಮಾಡ್ತೀವಿ ಅನ್ನೋದಾದರೆ 650 ಅಬೋವ್ ಚಾರ್ಜಸ್ ಮಾಡ್ಬೋದು ಫ್ರೆಂಡ್ಸ್. ಇಷ್ಟೇ ಅಂತ ಹೇಳಲಿಕ್ಕಾಗಲ್ಲ, ಕಡಿಮೆ ಜಾಸ್ತಿ ನೋಡಿಕೊಂಡು ಚಾರ್ಜಸ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವೀಡಿಯೋಲಿ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.